ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮಯ್ಯತ್ತು ಮಲ್ಲಪ್ಪ ಜ್ಯೋತವ್ರ. ಆತ್ಮೀಯರೇ, DKC ವರ್ಸಸ್ ವಿರೋಧಿಗಳು ಇದೇನು ನಿಲ್ತಾ ಇಲ್ಲ ಜಗಳ. ಹೇಗೇ ಮುಖ್ಯಮಂತ್ರಿ ಆಗೋರು 2.5 ವರ್ಷಕ್ಕೆ ಅನ್ನುವಂಗೆ ಮಾತಾಡ್ತಾ ಇದ್ದಲ್ಲ. ಹೈಕಮಾಂಡ್ಗೆ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ ಸುದ್ದಿಗಳು. ಈಗಲೇ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು, ಇನ್ನೂ 2 ತಿಂಗಳದ ಪ್ರೊಸೆಸ್ ಸ್ಟಾರ್ಟ್ ಮಾಡಿರಿ, ನಾನು ಮುಖ್ಯಮಂತ್ರಿ ಮಾಡಿರಿ, ಮಾತುಕತೆ ಪ್ರಕಾರ ನಡೀರಿ ಅನ್ನುವಂಥ ಮಾತನ್ನು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಅಂತೇಳಿ ಒಂದಿಷ್ಟು ಕಾಂಗ್ರೆಸ್ ವಿರೋಧಿ ವಲಯದ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸ್ವತಃ ನಮ್ಮ ಇವರಾದರೂ ಸಹಿತ DK ಸುರೇಶ್ ಅವರು, ಅವ್ರ ಬ್ರದರ್ ಅವರು ಸ್ವತಃ ಹೇಳ್ತಾ ಇದ್ದಾರೆ, ಅವರು ನಮ್ಮನ್ನು ಮುಖ್ಯಮಂತ್ರಿ ಆಗಬೇಕು, ಅದ್ರ ಜಾಗದ ನಾನು ನೋಡಬೇಕು. ಅವರು ಸರಿದಿಲ್ಲ ಅಂತಲ್ಲ, ಯಾರಿಗಿಲ್ಲ ಆಸೆ. ಆದರೆ ಈ ಸಿದ್ದರಾಮಯ್ಯ ಇದ್ದಾರಲ್ಲೇ ಅಂದರೆ ಇದ್ರ ಅರ್ಥ ಏನು? ತೆಗೆದು ಹಾಕಿ ಕುಳಿಸ್ರಂದಂಗೋ ಅದು ಮುಂದಿನ 5 ವರ್ಷ ಅವ್ರು ಉಳಿತಾರಂದಂಗೋ ಏನು ಅಂತ ಅವ್ರು ಹಂಗೇನು ಹೇಳೋಕ್ಕಿಲ್ಲ. 2.5 ವರ್ಷ ಆದ ತಕ್ಷಣ ತೆಗೀರಿ, ನಮ್ಮವ್ರು ಅನ್ನಕ್ಕೆ ಕೊಡ್ರಿ ಅಂತೇಳಿ. ಈ ನಡುವೆ ನೋಡಿದರೆ ನೀವು DKC ವಿರೋಧಿಗಳು ಅವರು ಜೋರು ಬನ ಹೇಳಿದ್ಬಿಟ್ಟು ಅವರು ಒಂದು ಬನ ಸತೀಶ್ ಅವರಾಗಿರಲಿ ಅಥವಾ ರಾಜಣ್ಣ ಆಗಿರಿ ಪರಮೇಶ್ವರ್ ಅವರಾಗಿರಿ, ಅಧ್ಯಕ್ಷಗಿರಿ ಬದಲಾಗಬೇಕು, ಅಧ್ಯಕ್ಷಗಿರಿ ಬದಲಾಗಬೇಕು. 1 ಪಾಯಿಂಟ್ ಪ್ರೋಗ್ರಾಮ್ ಸ್ಟೋಟ ಜೋರಾಯ್ತು ರೀ. DKC ಅವ್ರ ಹಿಂದೆ ಸಹೋದ್ರು ಸಹಿತ ಮೌನ ಆದರೂ ಸಹಿತ ಬಿಡ್ತಾ ಇಲ್ಲ ಇವರು. ಇಲ್ಲ ಬದಲಾಗಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂದೆ ಈಗಿದ್ದವ್ರು ಅಧ್ಯಕ್ಷರಾಗ್ತಾರೆ ಅಂತೇಳಿ ಅವ್ರ ತಲೆಯಲ್ಲೋ ಮತ್ತೇನೋ ಗೊತ್ತಿಲ್ಲ. ಆದರೆ ಅವ್ರು ಜೋರ್ದಾರಾಗಿ ಮೂವ್ಮೆಂಟ್ ಶುರು ಮಾಡಿದರು. ರಾಜಣ್ಣ ಅವರಂತೆ ಈಗಲೂ ಈಶಾ ಫೌಂಡೇಶನ್ಗೆ ಹೋಗಿದ್ದೆ ಚಂದ ಮಂಡಲ ಆಗಿದ್ದಾರೆ. ಆದರೆ ನಮ್ಮ MP ಪಾಟೀಲರು ಕೆಂಡ ಮಂಡಲ ಆಗಿಲ್ಲ. ರಾಜನಿಗೆ ನಮ್ಮಲ್ಲಿ ಯಾಕೆ ಅಲ್ಲಿ ಹೋದರು, ರಾಹುಲ್ ಗಾಂಧಿ ಅವರಿಗೆ ಯಾರು ಅಂತ ಕೇಳಿದ ಮನುಷ್ಯನ ಹತ್ರ ಯಾಕೆ ಹೋದರು ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಿ ಇದು ಸರಿ ಇರ್ಬೋದು. ಆದರೆ MP ಪಾಟೀಲ್ ಹೇಳ್ತಾ ಇದ್ದಾರೆ, ಅದೇನಿಲ್ಲಪ್ಪ ಕರೀತಾರೆ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ನಮ್ಮ ಮಠಗಳಲ್ಲೇ ಸ್ವಾಮೀಜಿಗಳು ಇದು ಕಾಂಗ್ರೆಸ್ ಅವ್ರು ಕರೀತಾರೆ, ಇದು BJP ಅವ್ರನ್ನ ಕರೀತಾರೆ, ನಾವು ಹೋಗ್ತೀವಿ ಎಲ್ಲರೂ ಕೂಡ್ಕೊಂಡು, ಹೆಂಗೇನೋ ಆಗಿದೆ ಅಂತ ಅವರು ಅದನ್ನು ಶಾಂತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವಂತೆ ನಿಮ್ಗೆ ಈಗ ಹೇಳಿದಂಗೆ DK ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ತಮ್ಮ ಮನದಾಳದ ಮಾತುಗಳನ್ನು ಹೇಳಿ ಬಂದಿದ್ದಾರೆ. ಅದಕ್ಕೆ ಏನೇನು ಡೆವಲಪ್ ಆಗ್ಬೋದು, ಇದಕ್ಕೆ ಸಿದ್ದರಾಮಯ್ಯರವರು ಯಾವ ರೀತಿ ಉತ್ತರ ಕೊಡ್ಬೋದು, ಏನು ನಡಿಬೋದು, ಎಲ್ಲ ಪತ್ರಿಕೆಗಳಿದೆ ಚರ್ಚೆ. ಈಗ ಒಂದು ರೀತಿಯಿಂದ ಡಿಜಿಟಲ್ ಮೀಡಿಯಾದಲ್ಲನ್ರಿ ಅಥವಾ ನಮ್ಮ ಇನ್ನುಳಿದ ಮೀಡಿಯಾದಲ್ಲನ್ರಿ ಇದೇ ಚರ್ಚೆ. DKC ಅವರು ಮಾತಾಡಿ ಬಂದಿದ್ದಾರೆ ಏನು ಅಂತೇಳಿ. ಈ ಒಂದು ಕಾಲಕ್ಕೆ ಅವ್ರದ್ದಾಯಿತು ಅಧ್ಯಕ್ಷರಿಗೆ ಬಿಡಿಸ್ಬೇಕು, ಇವ್ರನ್ನ ಹೇಗಾದರೂ ಮಾಡಿ ಎಷ್ಟು DKC ಅವ್ರು ಸರಿತಾರೋ ಅಷ್ಟು ಮೇಲೆ ಅವರು ಇದಕ್ಕೊಂದು ಪ್ಲ್ಯಾನ್ ಮಾಡಿ. DKC ಅವರು ಬುದ್ಧಿವಂತ ರಾಜಕಾರಣದಲ್ಲಿ ಪಳಗಿದವರಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಖರ್ಗೆ ಅವರು ಏನು ಹೇಳಿದರು ಸಹಿತ ಹೋಗಿ ಸ್ನಾನ ಮಾಡಿ ಬಂದರು. ಪುಣ್ಯಕ್ಷೇತ್ರಕ್ಕೆ ಈಶಾ ಫೌಂಡೇಶನ್ದಲ್ಲಿ ಹೋಗಿ ಕುಳಿತುಕೊಂಡು ಬಂದರು. ಅದು ಶಾರ್ ಅವ್ರ ಬದಿಗೆ ಒಂದೊಂದು ದಿಲ್ಲಿಗೆ ಹೋದಾಗ ಒಂದಿಷ್ಟು BJP ಕಾರ್ಯಾಲಯಕ್ಕೂ ಅಲ್ಲೆಲ್ಲಿ ಹೋಗಿ ಬಂದರು, ಫೋಟೋ ಕಾಣಿಸ್ಕೊಂಡ್ರು. ಅದು ನಾನು BJPಗೆ ಹೋಗಿ ಬರಲಿ ಅನ್ನೋ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದ್ರು, ಏನು ಸಹಜವಾಗಿ ಹೋಗಿದ್ರು. ಆ ಮಾತು ಬೇರೆ. ಇದು ದೊಡ್ಡ ದಳ್ಳೂರು ಶುರುವಾಯ್ತು ನೋಡ್ರಿ ಇಲ್ಲಿ ಕಾಂಗ್ರೆಸ್ನಲ್ಲೇ. ಯಾಕೆ ಹೋದರು? ಅದರಲ್ಲೂ ಈಶಾ ಫೌಂಡೇಶನ್ದಲ್ಲೇ ಶಾರ ಜೊತೆಗೆ ಹೋಗೋ ಅವಶ್ಯಕತೆ ಇತ್ತು ಅನ್ನೋ ದೊಡ್ಡ ಪ್ರಶ್ನೆ ರಾಜನವ್ರನ್ನ ಕೇಳಿಬಿಟ್ಟಿದ್ದಾರೆ ಈಗಾಗಲೇ. ಅಂದ್ರೆ ಒಟ್ಟಿನಲ್ಲಿ ಈಗ ಏನಪ್ಪ ಅಂದ್ರೆ ಅದು ನನಗೆ ಈಗ ಒಂದು ದಾಳವಾಗಿಯೋ ಪ್ಲ್ಯಾನ್ ಆಗಿಯೋ ನಮ್ಮ DKC ಅವರು ನೇರವಾಗಿ 2 ತಿಂಗಳು ಉಳ್ಳೋದನ್ನುವಂಥ ಮಾತಾಡುವಂಥ ಮಾತಾಡಿದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದ್ರ ಅದನ್ನ ಮಾತಾಡಿದಾರೋ ಹೈಕಮಾಂಡ್ಗೆ ಗೊತ್ತು. ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು DKC ಅವರು, ಹೈಕಮಾಂಡ್ಗೆ ಗೊತ್ತಪ್ಪ, ಹೈಕಮಾಂಡ್ಗೆ ಗೊತ್ತು ಅಂತ ಹೇಳಿದ್ರು. ಈಗ ನಿಧಾನಕ್ಕೆ ಏನದ ತಮ್ಮ ಮಾತಿನ ಶೈಲಿಯನ್ನು ಬಾಡಿ ಲ್ಯಾಂಗ್ವೇಜ್ ಸಹಿತ ಇವತ್ತು ಡಿಫ್ರೆಂಟ್ ಆಗಿದೆ ಅಂತ. ಅದಕ್ಕೆ ಅಟ್ಯಾಕಿಗೆ ನಾವು ಏನು ಪ್ರೊಟೆಕ್ಟ್ ಮೇಲೆ ಆಟ ಆಡಿದ್ರೆ, ರಕ್ಷಣಾತ್ಮಕ ಆಟ ಆಡಿದ್ರೆ ಸೋಲ್ತೀವಿ ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಅಟ್ಯಾಕನ್ನು ಮಾಡಬೇಕು ನಾವು ಅಂದಾಗ ಸಹಜವಾಗಿ ಅಧ್ಯಕ್ಷರಿಗೆ ಕಾಡೋದನ್ನು ಬಿಟ್ಟು ಬಿಡ್ತಾರೆ ಅವರು ಅಂತ. ಕಡೆಗೆ 28ರಾಗ ನನಗೆ ಏನಾದರೂ ಚೀಫ್ ಮಿನಿಸ್ಟರ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತೋರಿಸಿದ್ದಾರೆ ಈಗಾಗಲೇ. 28ರಲ್ಲಿ ಮಾತ್ರ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಅವನಾಗ ಮಾತಾಡಿದ್ದಾರೆ, ನನ್ನ ನೇತೃತ್ವದಲ್ಲೇ ಇಲೆಕ್ಷನ್ ಆಗುವಂಥದ್ದು ಅಂತ. ಅದಕ್ಕೂ ಏನೋ ತಕರಾರುಗಳು ಬಂತು ಕಾಣ್ತದೆ. ಆ ಸಂದರ್ಭದಲ್ಲೇ ಅದಕ್ಕೂ ಅವರು ಮೌನ ವಹಿಸ್ಕೊಂಡು ಹೋಗುವಂಥ ಮಾತು ಬಂತು. ಈ ಎಲ್ಲ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮುಂದಿನ 2.5 ವರ್ಷ ಮುಖ್ಯಮಂತ್ರಿಯಾಗಿ ಉಳಿತಾರಾ ಅಂತೇಳಿ. ಯಾಕಂದ್ರೆ ಅದನ್ನು ಪ್ರಶ್ನೆ ಮಾಡಲಿಕ್ಕಿದ್ದಾರೆ DK ಶಿವಕುಮಾರ್ ಅವರು.
ಮೂಗು ಹಿಡಿದ್ರೆ ಬಾಯಿ ತೆರಿತದೆ. ಇದರಿಂದೆಲ್ಲ ಇದ್ದವ್ರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯರಣ. ಇವ್ರನ್ನೆಲ್ಲ ನನ್ನ ಮೇಲೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಬಿಡ್ತಾ ಇದ್ದಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ ಇವರು. ಇದರಿಂದ ಮಾಸ್ಟರ್ ಮೈಂಡು ಇವರ. ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಸ್ಥಾನ ಕೊಡ್ರಪ್ಪ ಬೆನ್ನತ್ತಿದ್ರೆ ಹೇಗೆ ಅಂತೇಳಿ ಪ್ಲ್ಯಾನ್ ಮಾಡಿದಂಗೆ ಕಾಣ್ತಾರೆ. ಅದು ವರ್ಕೌಟ್ ಆಗುವಂಗೆ ಕಾಣ್ತಾ ಇದೆ ಈಗಿನ ಸಂದರ್ಭ ನೋಡಿದರೆ. ಮೋಸ್ಟ್ಲಿ ನಮ್ಮ ಸಿದ್ದರಾಮಯ್ಯ ಬೆಂಬಲಿಗರು ಒಂದಿಷ್ಟು ಮೌನ ವಹಿಸ್ಬೋದೇನೋ ಅಂತ ಅನ್ನಿಸ್ತಾರೆ. ಅವ್ರು ಯಾರಿಗೂ ಗೊತ್ತ್ರಿ, ಯಾವುದಕ್ಕೆ ಇನ್ನೊಂದು ತಂತ್ರಗಾರಿಕೆಯನ್ನು ಮಾಡಿದ್ರೆ. ಈ ಒಂದು ತಂತ್ರ ಪ್ರತಿತಂತ್ರ ಮಾಡೋಕ್ಕಿಂತಲೂ ಈ ರಾಜ್ಯಕ್ಕೆ ಏನು ಬೇಕಾಯ್ತು ಅನ್ನೋದು ಇವರಿಬ್ಬರು ಯಾಕೆ ಕುಳಿತು ಚಿಂತನೆ ಮಾಡಬಾರ್ದು ಅಂತ. ನಮ್ಮ ಏನಪ್ಪ ಸತೀಶ್ ಅವರಾಗಿರ್ಬೋದು, ನಮ್ಮ ರಾಜನ್ ಅವರಾಗಿರ್ಬೋದು, ನಮ್ಮ ಡಿ ಕೆ ಸುರೇಶ್ ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ನಮ್ಮ ಗೃಹ ಸಚಿವರಾಗಿರ್ಬೋದು, ಎಲ್ಲರೂ ಕುತ್ಕೊಂಡು ಯಾಕಪ್ಪ ಇದು ಈ ಕಚ್ಚಾಟ ಮಾಡಿದ್ರೆ ಏನು ಲಾಭ ಏನದ ಇವ್ರಿಗೆ ಅಂತ. ಈ ಕಚ್ಚಾಟದ ಲಾಭ ಆಗೋದು ಬಿ ಜೆ ಪಿಗೆ. ಇಲ್ಲಿವರೆಗೆ ಏನೋ ಗೇನ್ ಆಗಿದ್ರಿ, ಒಂದು ದೊಡ್ಡದು ತಪ್ಪು ಮಾಡಿದ್ರಿ, ತಪ್ಪಿಸ್ಕೊಂಡ್ರಿ ಅವ್ರನ್ನ ತಿಕ್ಕಾಡಿದ್ದು. ಅಲ್ಲಿ ಅಧಿಕಾರಿಗಳು ತಿಕ್ಕಾಡ್ತಾ ಇದ್ದಾರೆ, ಬರೀ ಯಾವುದೋ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ. ನಿಮಗೆ ಅಧಿಕಾರದಿಂದ ನೀವು ಮೌನವಾಗಿ ಕೆಲಸ ಮಾಡ್ಕೊಂಡು ಹೊಂಟಿದ್ರಿ. ಈಗ ಈ ಸಂದರ್ಭದಲ್ಲಿ ತೆಗೆಯೋ ಅವಶ್ಯಕತೆ ಇತ್ತ ಅಂತೇಳಿ. ಯಾಕಂದ್ರೆ ಈಗ ನೀವು 3-4 ಜನ ಕುಡ್ಕೊಂಡು ಕಾಂಗ್ರೆಸ್ ಈ ದೇಶದಲ್ಲಿ ಉಳಿಯುವಂಥ ಕೆಲಸ ಮಾಡ್ಬೇಕಾಗಿತ್ತು ಇವತ್ತು. ಯಾಕಂದ್ರೆ ನೀವು ಇದೇ ರೀತಿ ಜಗಳತಾ ಹೋಗಿಬಿಟ್ರಪ್ಪ ಅಂತಂದ್ರೆ ಬಿ ಜೆ ಪಿಗೆ ರಾಜಕೀಯ ಮಾಡ್ತದೆ, ಈಜಿಯಾಗಿ ಹೊಡೆತಟ್ಟಾಗಿಬಿಡ್ತದೆ. ಆದರೆ ಈಗ ರಾಜ್ಯಕ್ಕೆ ಅಥವಾ ಈ ದೇಶಕ್ಕೆ ಬೇಕಾದಂಥ ಡಿಫ್ರೆಂಟ್ ಟೈಪ್ ಆಫ್ ಏನೋ ಒಂದು ರಾಜಕೀಯ ಬೇಕಾಗಿದೆ. ಆದರೆ ಇವತ್ತು ಧಾರವಾಡದಿಂದ ಗರಗ ತನಕ ವಾಕ್ ಅಂದರೆ ಪಾದಯಾತ್ರೆ ಮಾಡಿದಂಥ ನಮ್ಮ ಸ್ವಾಮೀಜಿಯವರು ಪಂಡಿತಾರಾಧ್ಯರಾಗಿರ್ಬೋದು, ಆಗಿರ್ಬೋದು ಇವ್ರು ಕೊಡ್ಕೊಂಡು ಒಂದು ಏನಪ್ಪ ಅಂತಂದ್ರೆ ಪಾದಯಾತ್ರೆ ಮಾಡಿ ನಮ್ಗೆ ಎಂಥ ಶಿಕ್ಷಣ ಬೇಕು, ನಮ್ಮ ಕೃಷಿ ಆಧಾರಿತ ಉದ್ಯೋಗಗಳು ಹೆಂಗಿರಬೇಕು, ಇದ್ರ ಬಗ್ಗೆ ಒಂದು ಜನ ಜಾಗೃತಿ ಮಾಡೋದ್ರಿಗೆ ಹೋಗ್ತಾ ಇದ್ದಾರೆ. ಅಂಥವ್ರು ಕರೆಸಿ ಮಾತಾಡಬೇಕಾಗಿ ಚರ್ಚೆ ಮಾಡಬೇಕಾಗಿದೆ. ಈಗ ನಾವು ಯಾವ ಈ ವ್ಯವಸ್ಥೆಯಿಂದ ನಮ್ಗೆ ಉದ್ಯೋಗ ಎಲ್ಲರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವು ಚರ್ಚೆ ಮಾಡಬೇಕಾಗಿದೆ. ಸಾಧ್ಯತೆ ಇದರಿಂದ ಇಡೀ ದೇಶದ ಬಡತನ ಹೋಗೋಕ್ಕೆ ಸಾಧ್ಯತೆ, ಎಲ್ಲರೂ ಉದ್ಯೋಗ ಸಿಗೋಕ್ಕೆ ಸಾಧ್ಯ. ಇದು ಚರ್ಚೆ ಯಾಕೆ ಮಾಡ್ತಾ ಇಲ್ಲ ನೀವು? ರೈತರಿಗೆ ಮಿನಿಮಮ್ ಏನು ಸಪೋರ್ಟಿಂಗ್ ಪ್ರೈಸ್ ಅದ ಅದು ಕಾನೂನು ಯಾಕೆ ಮಾಡಬಾರ್ದಪ್ಪ ಈ ಸಂದರ್ಭದಲ್ಲಿ ನೀವು? ಅದೇ ಕಾರಣ ರಿಸರ್ವೇಷನ್ ಬಗ್ಗೆ ಈಗ ನೀವೇನೋ ಒಂದೇನೋ ಸರ್ವೆ ಮಾಡಿಸಿದ್ದೀರಿ. ಆ ಸರ್ವೆನ ಯಾಕೆ ನೀವು ಏನಪ್ಪ ಅಂದ್ರೆ ಪಬ್ಲಿಷ್ ಮಾಡಬಾರ್ದು ನೀವು? ಅಂದ್ರೆ ಹೊಸ ರೀತಿಯ ರಾಜಕಾರಣ ಮಾಡೋದು ಬಿಟ್ಟು ನಿಮ್ಮೊಳಗೆ ಹುಚ್ಚಗಾಗಿ ಜಾಡ್ತಾ ಹೋದ್ರೆ ಅಂದ್ರೆ 2022ರಲ್ಲಿ ಬಿ ಜೆ ಪಿ ಮತ್ತೆ ತಿಳ್ಕೊಂಡು ಬಿಡ್ತದೆ ಅಧಿಕಾರ. ಇನ್ನೇನು ಅವ್ರಿಗೆ ದಿಲ್ಲಿನ ಕಸ್ಕೊಂಡಾರ ಅವರು ಗ್ಯಾರಂಟಿ ಕೊಡ್ತಾನಂತ ದಿಲ್ಲಿಗೆ ಕಸ್ಕೊಂಡಿದ್ದಾರೆ. ಈಗ ಕೊಡ್ತಾರೋ ಇಲ್ಲೋ ಮಾಡ್ತಾರೆ, ಅವ್ರು ಕೊಡಲೇಬೇಕಂತ ಆ ಮಾತು ಬೆನ್ನಿರ್ತದೆ ಅವ್ರಿಗೆ. ಆದ್ರೆ ಅಂಥ ಒಂದು ಪವರ್ಫುಲ್ ಅಂತ ವಿರೋಧ ಪಕ್ಷ ಆಗಿದ್ದು ಸಾಧ್ಯತೆ ಇದು ಕಾಂಗ್ರೆಸ್ ಅನ್ನುವಂಥದ್ದು. ಯಾಕೆ ಇಲ್ಲಿವರೆಗೆ ಅಷ್ಟು ಪ್ರಬಲವಾಗಿ ವಿರೋಧ ಪಕ್ಷದ ಕೆಲಸ ಮಾಡಿಲ್ಲ ಕಾಂಗ್ರೆಸ್. ಏನೋ ಒಂದು ಪಾದಯಾತ್ರೆ ಮಾಡಿ ರಾಹುಲ್ ಗಾಂಧಿ ಅವರು ಏನೋ ಜನಜಾಗೃತಿ ಮಾಡುವಂಥ ಪ್ರಯತ್ನ ಮಾಡಿದರು. ಅದರಿಂದ ಒಂದು ಅಟ್ಲೀಸ್ಟ್ ಒಂದು 99 MP ಆಯ್ಕೆಯಾಗಿ ಬಂದವರು ನೀವು ನೋಡಿದಿರಿ. ಇಂದು ಏನೂ ಇಲ್ಲ ಈ ಕೊಡುಗೆ ಉಳಿದವ್ರದ್ದು. ಅದಕ್ಕೆ ಈ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಸಿದ್ದರಾಮಯ್ಯನವರು, ಡಿ ಕೆ ಶಿ ಅವರು, ಸತೀಶ್ ಅವರು, ರಾಜನ್ ಅವರು, ಕುತ್ತ ಅಂತ ಎ ಬಿ ಪಾಟೀಲ್ ಅಂತವ್ರು ಎಲ್ಲ ಕೂಡಿ ಒಂದು ಡಿಸ್ಕಷನ್ ಮಾಡಬೇಕಾಗಿದೆ. ಈ ದೇಶಕ್ಕೆ ಒಂದು ಆರ್ಥಿಕ ವ್ಯವಸ್ಥೆ ಈಗ ದಾರಿ ಮಾಡಿಕೊಡುವಂಥ ಒಂದು ಎಕ್ಸಾಂಪಲ್ ಇಲ್ಲಿ ಮಾಡಬೇಕಾಗಿದೆ. ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಕಾನೂನು ಮಾಡೋದು ಮತ್ತು ಪ್ರತಿ 30 ಹುಡುಗಿಗೆ ಒಬ್ಬ ಶಿಕ್ಷಕ ಸಿಗುವಂಗೆ ಶಾಲೆಗಳನ್ನ ಇಡೀ ನಾಡಿನ ತುಂಬ ಮಾಡೋದು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಫ್ರೀ ಆಗಿ ಅನ್ನುವಂಥದ್ದು. ಈ ಬೆರಡಿಗೆ ಮಾಡಿದ್ರೆ ಇನ್ನೂ ಭಾಳಷ್ಟು ಎತ್ತರಕ್ಕೆ ಹೋಗೋ ಸಾಧ್ಯತೆಗಳಿದಾವೆ. ಮತ್ತು ಇಲ್ಲ ಅಂದರೆ ಇದೇ ರೀತಿ ಗ್ಯಾರಂಟಿ ಸಲುವಾಗೊಮ್ಮೆ ಮತ್ತೊಂದು ಸಲುವಾಗೊಮ್ಮೆ ಜಗಾಡ್ತಾ ಹೋದ್ರೆ ಮುಂಬರುವ 2022 ಚುನಾವಣೆ ನಿಮಗೆ ಗಗನ ಕುಸುಮ ಅನ್ನೋದು ಈಗಲೂ ಪರಿಚಯ ತುಂಬಿಟ್ಬಿಟ್ಟು ಎಲ್ಲರೂ. ಯಾಕಂದ್ರೆ ಈ ತಿಕ್ಕಾಟ ಜಗಳ ನಿಮ್ಗೆ ಒಳ್ಳೇದಂತ ತೋರುವುದಿಲ್ಲ. ನೀವು ಪಾರ್ಟಿ ಇದ್ರೆ ನೀವು ಪ್ರಧಾನಿ ಆಗ್ಬೋದು, ಪಾರ್ಟಿ ಇದ್ರೆ ನೀವು ಮುಖ್ಯಮಂತ್ರಿ ಆಗ್ಬೋದು, ಪಾರ್ಟಿ ಇದ್ರೆ ಗೃಹ ಮಂತ್ರಿ ಆಗ್ಬೋದು. ಪಾರ್ಟಿ ಸುತ್ತಿ ಬಿಡೋದ್ರಿ 2025 ಎಲ್ಲರೂ ಟವರ್ ಹಾಕೋರಾಗಿರಿ ನಾ ಆಗ್ತೀನಿ ಅಂತೇಳಿ. ಅದು ನೀವು ಗೆದ್ದು ಬರೋಕ್ಕಿರೋ ಪ್ಲ್ಯಾನ್ ಏನದು ನಿಮ್ಮಲ್ಲೇ? ಗ್ಯಾರಂಟಿ ಅಂತ ನಿಶ್ಚಿತವಾಗಿಯೂ ಅವ್ರು ಗ್ಯಾರಂಟಿ ನಾಳೆ ಮುಂಬರುವ ಎಲೆಕ್ಷನ್ದಲ್ಲಿ ನಕ್ಕಿ ಬಿ ಜೆ ಪಿಯವ್ರು ಕೊಡ್ತೀನಿ ಅಂತಾರೆ. ನೀವೇನು ಕೊಟ್ಟಿದ್ದಿರಲ್ಲ, ಈಗ ಇದು ನಿಮಗೆ ಚೆನ್ನಾಗಿ ಕೊಡ್ತೀನಿ ಅಂತ ಹೇಳ್ತಾರೆ, ಮತ್ತೆ ರೊಕ್ಕ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನೀವೇನು ಮಾಡೋರು? ಆ ಗ್ಯಾರಂಟಿ ಹತ್ತು ಹೋಗ್ತದೆ, ಆಗ ನೀವು ಇತ್ತು ಬರುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ಒಳ್ಳೆ ಆಡಳಿತ ಈಗ ನೀಡಬೇಕಾಯ್ತು, ನಿಮ್ಮ ಅನಿವಾರ್ಯತೆ ಅದು ತಿಳ್ಕೊಂಡು ನೀವು ಬಿಹೇವ್ ಮಾಡಬೇಕು. ಡಿ ಕೆ ಶಿ ಅವರಾಗಿರಿ, ಸಿದ್ದರಾಮಯ್ಯರಾಗಿರಿ, ಸಿದ್ದರಾಮಯ್ಯ ಹಿಂಬಾಲಕರಾಗಿರಿ, ಡಿ ಕೆ ಶಿ ಅವ್ರ ಹಿಂಬಾಲಕರಾಗಿರಿ ಅಂತ ಹೇಳ್ತಾ ನಿಮಗೆ ಲಾಯಕ್ ಆಗದೇ ಇರ್ಬೋದಿಲ್ಲ ಅಂತಲ್ಲ, ಆದರೂ ಸತ್ಯ ಹೇಳಬೇಕಾಗ್ತದೆ. ಆ ದಿಶೆಯಲ್ಲೇ ನಾವು ಮನುಷ್ಯದ ಮಾತನ್ನು ಹೇಳಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.